ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಆಗಿರುವ ಒಂದು ಕ್ವೆಶನ್ ನೋಡೋಣ. A farmer traveled a distance of 61 kilometers in 9 hours. He traveled partly on foot at 4 kilometers per hour and partly on bicycle at 9 kilometers per hour. The total distance traveled on foot is ಅಂತ ಕೇಳ್ತಾರೆ. ಸೊ ಇಲ್ಲಿ ನಾವು ಫಸ್ಟ್ ಅವನು ನಡ್ಕೊಂಡು ಹೋಗಿದ್ದಾನೆ, ಆಮೇಲೆ ಅವನು ಸೈಕಲ್ ಹೋಗಿದ್ದಾನೆ. ಅದಕ್ಕೆ ನಾವೇನ್ ತಗೋಣ, ಡಿಸ್ಟೆನ್ಸ್ ಬೈ ಫೂಟ್ ಅದ್ ನಾವು ಎಕ್ಸ್ ಅಂತ ತಗೋಣ. ಅದೇ ಡಿಸ್ಟೆನ್ಸ್ ಬೈ ಸೈಕಲ್ ನಾವು 61 ಮೈನಸ್ ಎಕ್ಸ್ ಅಂತ ತಗೋಣ. ಸೊ 61 ಕಿಲೋಮೀಟರ್ಸ್ ಅವ್ರು ಟೋಟಲ್ ಆಗಿ ಟ್ರಾವೆಲ್ ಮಾಡಿರೋದು. ಅದರಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ಯಾರೆ, ಸ್ವಲ್ಪ ಸೈಕಲ್ ಹೋಗ್ಯಾರೆ. ಸೊ ಸ್ವಲ್ಪ ನಡ್ಕೊಂಡು ಹೋಗ್ಯೋದನ್ನ ಎಕ್ಸ್ ಅಂತ ತಗೊಂಡು ಮಿಕ್ಕಿದ್ನ ಅಂದ್ರೆ 61 ಮೈನಸ್ ಎಕ್ಸ್ ನ ಅವರು ಸೈಕಲ್ ಅಲ್ಲಿ ಹೋಗಿದ್ದಾರೆ ಅಂತ ತಗೋಣ. ಸೊ ಈಗ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಸ್ಪೀಡ್ ಏನಿತ್ತು, 4 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಇತ್ತು. ಆದ್ರೆ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರ ಸ್ಪೀಡು 9 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಇತ್ತು. ಸೊ ಟೋಟಲ್ ಅವರು 9 ಅವರ್ಸ್ ಅಲ್ಲಿ ಮುಗಿಸಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮತ್ತೆ ಡಿ ಬೈ ಎಸ್ ಇಸ್ ಈಕ್ವಲ್ ಟು ಟಿ ಅನ್ನೋ ಒಂದು ಫಾರ್ಮುಲಾ ರೀತಿಯಲ್ಲಿ ಬರೆದೀನಿ. ಸೊ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್. ಈಗ ನಾವು ಎಕ್ಸ್ ಗೆ ಸಾಲ್ವ್ ಮಾಡ್ಕೊಂಡು ಬರ್ಬೇಕು. ಮತ್ತೆ ಇಲ್ಲಿ 9 ಮತ್ತೆ 4 ಮಧ್ಯೆ ಕಾಮನ್ ಯಾವುದು ಎಲ್ ಸಿ ಎಂ ಇಲ್ಲ. ಸೊ ಅದಕ್ಕೆ 9 4 36 ಅಂತ ತಗೊಂತೀನಿ. ಸೊ 36 9x ಪ್ಲಸ್ 4 ಇಂಟು 61 ಅದೇನಾಗತ್ತೆ 244 ಮೈನಸ್ 4x ಇಸ್ ಈಕ್ವಲ್ ಟು 9. ಸೊ ಈಗ ಈ 36 ನ ಈ ಕಡೆ ಕಳಿಸ್ತೀನಿ. 9x ಮೈನಸ್ 4x ಏನಾಗುತ್ತೆ 5x ಪ್ಲಸ್ 244 is equal to 9 into 36 324. ಈಗ 244 ನ ಈ ಕಡೆ ಕಳ್ಸೋಣ. ಸೊ 5x is equal to 324 minus 244. ಸೊ ಏನಾಗುತ್ತೆ 5x is equal to 80. x is equal to 80 divided by 5. ಅದೇನಾಗುತ್ತೆ 16 ಕಿಲೋಮೀಟರ್ ಆಗತ್ತೆ. ಸೊ ನಮ್ಮ ಆನ್ಸರ್ ಇಲ್ಲೇನು ಸಿ 16 ಕಿಲೋಮೀಟರ್ ಕರೆಕ್ಟ್ ಆಗಿರುವ ಆನ್ಸರ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.